ಪಾಟೀಲ್ರೆ, ರಾಜಕೀಯದಲ್ಲಿ ಯಾವುದೇ ವಿಚಾರ ಯಾವ ಸಂದರ್ಭಕ್ಕೆ ಬೇಕಾದರೂ ನಡಿಬಹುದು ಅನ್ನೋ ಒಂದು ಕಾರಣದಿಂದಲೇ ಈ ರೀತಿ ಒಂದು ಮೈತ್ರಿ ನಡೆಯಬಹುದಾ ಎಂಬ ಚರ್ಚೆ ಈಗ ಆರಂಭ ಆಗಿರುವಂತದ್ದು. ಈಗ ಟಿವಿಕೆ 108 ಸೀಟ್ಗಳನ್ನ ತೆಗೆದುಕೊಂಡು ಸರ್ಕಾರನ ರಚನೆ ಮಾಡೋದಕ್ಕೆ ಪಲ್ಟಿ ಹೊಡಿತಾ ಇದೆ ಅನ್ನೋ ಒಂದಿಷ್ಟು ಮಾತುಗಳನ್ನ ಕೂಡ ಈಗ ನೀವು ನೋಡಿರ್ತೀರಿ, ನಾವು ನೋಡಿರ್ತೀವಿ, ಪ್ರತಿಯೊಬ್ಬರು ನೋಡಿರ್ತಾರೆ. ಆದ್ರೆ ಡಿಎಂಕೆ ಎಐಎಡಿಎಂಕೆ ಏನಾದ್ರೂ ಕೈ ಜೋಡಿಸ್ತು ಅಂದ್ರೂ ಕೂಡ ಅವರ ಒಟ್ಟು ಸಂಖ್ಯಾಬಲ 106ಕ್ಕೆ ಬರುತ್ತೆ. ಅಲ್ಲಿಗೆ ಟಿವಿಕೆಗಿಂತ 2 ಕ್ಷೇತ್ರಗಳು ಕಡಿಮೆ ಬರುತ್ತೆ. ಅಲ್ಲಿಗೆ ಮತ್ತೆ ಅವರು ಉಳಿದ ವ್ಯಕ್ತಿಗಳ ಸಪೋರ್ಟ್ ಅನ್ನ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಎಐಎಡಿಎಂಕೆ ಡಿಎಂಕೆ ಒಂದ್ ವೇಳೆ ಕೈ ಜೋಡಿಸಿದ್ರು ಕೂಡ ಅವರಿಗೆ ಹೊರಗಿನಿಂದ ಕೈ ಜೋಡಿಸುವಂತ ಪ್ರಾದೇಶಿಕ ಪಕ್ಷಗಳ ಬೆಂಬಲವಾದ್ರೂ ಬೇಕಾಗತ್ತೆ, ಇಲ್ಲ ಮತ್ತೊಮ್ಮೆ ಕಾಂಗ್ರೆಸ್ನ ಬೆಂಬಲವಾದ್ರೂ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿಗೆ ಟಿವಿಕೆಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಪಕ್ಷಗಳು ಸೇರಿ ರಚನೆಯನ್ನ ಮಾಡುವಂತದ್ದು ನಿಜವಾಗ್ಲೂ ಆದ್ರೆ ಆವಾಗ ಟಿವಿಕೆ ವಿರೋಧ ಪಕ್ಷದಲ್ಲಿ ಕೂರ್ಬೇಕಾಗತ್ತೆ. ಆದ್ರೆ ಇಲ್ಲಿಯವರೆಗೂ ಈ ಎಲ್ಲ ತತ್ವ ಸಿದ್ಧಾಂತಗಳನ್ನ ಗಮನಿಸಿದ್ರೆ ಈ ರೀತಿ ಆಗುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಗವರ್ನರ್ ಅವರ ವಿಚಾರವನ್ನ ನೋಡಬೇಕು. ಒಂದು ಮ್ಯಾಂಡೇಟ್ ಪ್ರಕಾರ, ರೂಲ್ ಬುಕ್ ಪ್ರಕಾರ ನಾವು ಹೇಳಬೇಕಾಗುತ್ತೆ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಆಹ್ವಾನ ಮಾಡ್ತಾರೆ, ಸರ್ಕಾರವನ್ನ ರಚನೆ ಮಾಡಿ ಅಂತ ಗವರ್ನರ್ ಅವರು ತಿಳಿಸ್ತಾರೆ. ಒಂದ್ ವೇಳೆ ಈ ಮಾರ್ಗವನ್ನ ಪಾಲಿಸಲಿಲ್ಲ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದಿರುವಂತ ಪಾರ್ಟಿಯ ಅಧ್ಯಕ್ಷ ಯಾರಿರ್ತಾನೆ ಆತ ಗವರ್ನರ್ ಅನ್ನ ಅಪ್ರೋಚ್ ಆಗ್ತಾನೆ, ನನ್ನ ಪಕ್ಷಕ್ಕೆ ಮ್ಯಾಂಡೇಟ್ ಈ ಬಾರಿ ಸಿಕ್ಕಿದೆ, ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ, ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಅಲ್ಲೇ ಘೋಷಣೆ ಮಾಡ್ತಾರೆ, ಮುಖ್ಯಮಂತ್ರಿಗಳು ಪ್ರಮಾಣ ತೆಗೆದುಕೊಳ್ತಾರೆ. ಅದಾದ ನಂತರ 2 ವಾರದ ಒಳಗಡೆ ಸಚಿವ ಸಂಪುಟ ಇರಬಹುದು ಅಥವಾ ಬಹುಮತ ಬರುವುದಕ್ಕೆ ಏನೆಲ್ಲ ಬೇಕು ಆ ಒಂದು ಕೆಲಸವನ್ನ ಮಾಡಬೇಕಾಗಿರುವಂತದ್ದು ವಾಡಿಕೆಯಾಗಿರುವಂತದ್ದು. ಸಣ್ಣ ಒಂದು ಇತಿಹಾಸಕ್ಕೆ ಹೋಗಬೇಕಾಗುತ್ತೆ. ನಮ್ಮ ರಾಜ್ಯದ ರಾಜಕಾರಣದ ಚಿತ್ರಣವನ್ನು ನಾವು ಗಮನಿಸಬೇಕಾಗುತ್ತೆ. ಯಡಿಯೂರಪ್ಪನವರು ಪ್ರಮಾಣ ವಚನ ಸಿಎಂ ಆಗಿ ತೆಗೆದುಕೊಳ್ತಾರೆ, ಆದರೆ ಬಹುಮತ ಬಂದಿರೋದಿಲ್ಲ. ಆ ಕಾರಣದಿಂದಾಗಿ ತಾತ್ಕಾಲಿಕ ಅವಧಿಯ ದಿನಗಳ ಲೆಕ್ಕದಲ್ಲಿ ಅವರು ಸಿಎಂ ಆಗಿ ಕುರ್ಚಿಯನ್ನ ಏರ್ತಾರೆ, ಕುರ್ಚಿಯಿಂದ ನಿರ್ಗಮಿಸ್ತಾರೆ. ಆ ರೀತಿ ತಮಿಳುನಾಡಿನ ಇತಿಹಾಸದಲ್ಲಿ ಇಲ್ಲಿವರೆಗೂ ನಡೆದೇ ಇರೋ ಕಾರಣದಿಂದಾಗಿ ಆ ರೀತಿ ನಡಿಲೂಬಾರದು ಅನ್ನೊಂದು ಕಾರಣದಿಂದಾಗಿ 2 ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದ್ರೂ ಕೂಡ 118 ನಂಬರ್ ತೋರಿಸಿ ಅದಾದ್ಮೇಲೆ ನೀವು ಪ್ರಮಾಣ ವಚನಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿರುವಂತದ್ದು. 108 ಸೀಟ್ಗಳು ಈಗಿರುವಂತದ್ದು. ಕಾಂಗ್ರೆಸ್ನ 5 ಸೀಟ್ಗಳನ್ನ ತೆಗೆದುಕೊಂಡ್ರೆ 113 ಆಗುತ್ತೆ. ಇನ್ನುಳಿದಂತೆ ರಾಜಕೀಯವಾಗಿ ಅಂದ್ರೆ ಅಲ್ಲಿನ ಚಿತ್ರಣದಲ್ಲಿರುವಂತಹ ಪಕ್ಷಗಳು ಅಂದ್ರೆ ದ್ರವಿಡಿಯನ್ ಐಡಿಯಾಲಜಿ ಇರುವಂತಹ ಪ್ರಾದೇಶಿಕ ಪಕ್ಷಗಳು ಸಿಪಿಐಎಂ ಹಾಗೂ ಮತ್ತೊಂದು ಪಕ್ಷ ವಿಸಿಕೆ ಇರುವಂತದ್ದು. ಈ 3 ಜನರು ಸೇರಿದ್ರೆ 6 ಸೀಟ್ ಬರುತ್ತೆ. ಅಲ್ಲಿಗೆ 1 ಸೀಟ್ ಅಡಿಷನಲ್ ಆಯ್ತು ಅಂತ ಲೆಕ್ಕಾಚಾರ ಹಾಕಿದ್ರು ಕೂಡ ವಿಜಯರವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ 1 ಕ್ಷೇತ್ರಕ್ಕೆ ರಿಸೈನ್ ಮಾಡಬೇಕಾಗುತ್ತೆ. ಅಲ್ಲಿಗೆ 118 ನಂಬರ್ ಬಂದು ನಿಂತ್ಕೊಳ್ಳುವಂತದ್ದು. ಈಗ 5 ಸೀಟ್ಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಇನ್ನುಳಿದ 6 ಸೀಟ್ಗಳು ಯಾರು ಅನ್ನೊಂದು ಪ್ರಶ್ನೆ ಇರುವಂತದ್ದು. ಈ ವಿಚಾರವಾಗಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಅನ್ನೊಂದು ಮಾಹಿತಿ ಬಂದಿರುವಂತದ್ದು ಒಂದು ಕಡೆಗೆ ಆಯ್ತು ಅಂದ್ರೆ ಈಗ ಕುತೂಹಲ ಮೂಡಿಸ್ತಾ ಇರುವಂತದ್ದು ಎಐಎಡಿಎಂಕೆ ಅವರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಒತ್ತಾಯ ಮಾಡೋದಕ್ಕೆ ಅವರ ಬಳಿ ನಿಖರವಾದಂತ ನಂಬರ್ಗಳು ಇಲ್ಲವಾದರೂ ಕೂಡ ಈ ಸಂದರ್ಭದಲ್ಲೇ ಭೇಟಿಯಾಗಿರುವಂತದ್ದು ಒಂದಿಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು. ಒಂದ್ ಕಡೆಗೆ ರಾಜಕೀಯ ರೀಸನ್ ಇಂದ ಕೂಡ ಭೇಟಿಯಾಗಿರ್ಬೋದು, ಏನ್ ನಡೀತಾ ಇದೆ ಟಿವಿಕೆ ಪಕ್ಷದಲ್ಲಿ ಅಂತ ತಿಳ್ಕೊಳ್ಳೋದು, ಅದಾದ ನಂತರ ರಾಜ್ಯಪಾಲರನ್ನ ಭೇಟಿಯಾಗಿರ್ಬೋದು. ಮತ್ತೊಂದು ಕಡೆಗೆ ನಮ್ಮ ಪಕ್ಷ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ವಿ, ಈ ಬಾರಿ ಕ್ಲಿಯರ್ ಮ್ಯಾಂಡೇಟ್ ಸಿಕ್ಕಿಲ್ಲ, ಆ ಕಾರಣದಿಂದ ಎಲೆಕ್ಷನ್ ಅನ್ನು ಮುಗಿಸಿದ್ದೇವೆ, ನಿಮ್ ಗಮನಕ್ಕೊಂದು ವಿಶ್ವಾಸದಿಂದ ಮೀಟ್ ಮಾಡಕ್ಕೆ ಬಂದಿದ್ದೇವೆ ಅಂತ ಹೇಳ್ಬೋದು. ರಂಜಿತ್, ಅಭಿಷೇಕ್, ಇನ್ನೊಂದು ವಿಚಾರ, ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟಿವಿಕೆ ನಮ್ಮ ರಾಜ್ಯದಲ್ಲಿ ಹೆಂಗಾಗಿತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭ ತಮಗೆ ನೆನಪಿದೆ. ಈಗ ಹೇಗೆ ಎಐಎಡಿಎಂಕೆ ಡಿಎಂಕೆ ಜೊತೆಲಿ ಸೇರ್ಕೊಂಡು ನಾವು ಅಧಿಕಾರ ಮಾಡ್ತೀವಿ ಅಂತ ಹೇಳಿ ಪಾಸಿಬಲ್ ಇದೆ? ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟಿವಿಕೆ ಆಗಿರೋದ್ರಿಂದ ರಾಜ್ಯಪಾಲರ ನಡೆಯೇ ಈಗ ಭಾರಿ ಚರ್ಚೆ ಕಾರಣ ಆಗ್ತಿದೆಯಲ್ಲ, ಏನಿರಬಹುದು ಅವರ ಮುಂದಿನ ಹಾದಿ, ಹೇಗೆ ಏನು ಎತ್ತ? ಅಭಿಷೇಕ್, ಈಗ ಮತ್ತೊಮ್ಮೆ ನಮ್ಮ ರಾಜ್ಯದ ಎಕ್ಸಾಂಪಲ್ ಅನ್ನ ಕೊಟ್ಟು ಹೇಳಬೇಕು ಅಂದ್ರೆ ತಮಿಳುನಾಡಿಗೆ ಕಂಪೇರ್ ಮಾಡಿ ಇಲ್ಲಿನ ಕಾಂಗ್ರೆಸ್ ಹಾಗೂ ಬಿಜೆಪಿ 2 ಪಕ್ಷಗಳು ಜಂಟಿಯಾಗಿ ಸೇರ್ಕೊಂಡು ಸರ್ಕಾರ ನಡೆಸ್ತೇವೆ ಅಂದಾಗ ನಗೆಪಾಟ್ಲಿಗೆ ಈಡಾಗುವಂತದ್ದು ಸರ್ವೇ ಸಾಮಾನ್ಯ ಆಗುತ್ತೆ. ಅದೇ ರೀತಿ ಈ ಸದ್ಯದ ಮಟ್ಟಿಗೆ ಡಿಎಂಕೆ ಎಐಎಡಿಎಂಕೆ ಏನಾದ್ರು ಕೈ ಜೋಡಿಸ್ತೀವಿ ಅಂದ್ರೆ 2 ವಿರೋಧ ಪಕ್ಷಗಳು ಒಬ್ಬರು ಕಂಡ್ರೆ ಒಬ್ಬರಿಗಾಗಲ್ಲ. ಇಬ್ಬರದು ತತ್ವ ಸಿದ್ಧಾಂತಗಳು ಬೇರೆ, ಇಬ್ಬರಿಗೂ ಬೇರೆ ಬೇರೆ ನಾಯಕರು, ಇಬ್ಬರದ್ದು ಬೇರೆ ಐಡಿಯಾಲಜಿಗಳು. ಇವರಿಬ್ರು ಸೇರ್ಕೊಂಡು ಟಿವಿಕೆನ ದೂರ ಇಡೋದಕ್ಕೋಸ್ಕರ ರಚನೆ ಮಾಡ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತಾಗತ್ತೆ. ಆದ್ರೆ ಯಾವ ರೀತಿ ಬೇಕಾದ್ರೂ ಸಾಮಾಜಿಕ ಜಾಲತಾಣ
ಜಾಲತಾಣದಲ್ಲಿ ಒಂದಿಷ್ಟು ಪಾಯಿಂಟ್ ಆಫ್ ವ್ಯೂಗಳಿಂದ ಮಾತನಾಡಬಹುದು ಅನ್ನೋ ಕಾರಣದಿಂದಾಗಿ ಈ ರೀತಿ ಮಾತುಗಳು ಬರ್ತಿರುವಂತದ್ದು. ಸ್ಪಷ್ಟ ಬಹುಮತವನ್ನ ಟಿವಿಕೆ ಕೊಡೋದಕ್ಕೆ ಸಾಧ್ಯವಾಗದೆ ಹೋದಂತ ಸಂದರ್ಭದಲ್ಲಿ ಒಂದು ಚಾಯ್ಸ್ ರಾಜ್ಯಪಾಲರ ಬಳಿ ಇರುತ್ತೆ, ರೀ ಎಲೆಕ್ಷನ್ಗೆ ಕರಿಬೇಕಾಗುತ್ತೆ. ಸುಮಾರು 3 ರಿಂದ 6 ತಿಂಗಳ ಕಾಲ ಗವರ್ನರ್ಸ್ ರೂಲ್ ನಡೆಯುತ್ತೆ. ಅದಾದ ನಂತರ ಸ್ಪಷ್ಟ ಬಹುಮತ ಮತ್ತೊಮ್ಮೆ ಯಾವ ಪಾರ್ಟಿಗೆ ಬರುತ್ತೆ ಆ ಪಾರ್ಟಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಯಥಾ ಪ್ರಕಾರ ರೂಲ್ ಬುಕ್ ಏನ್ ಹೇಳುತ್ತೆ ಅದನ್ನ ಮಾಡಬೇಕಾಗಿರುವಂತದ್ದು. ಆದ್ರೆ ಈ ಸದ್ಯದ ಮಟ್ಟಿಗೆ ವಿಂಡೋ ಗ್ಯಾಪ್ ಅನ್ನ ಕೊಟ್ಟಿರುವಂತದ್ದು ಯಾಕೆ ಅಂದ್ರೆ ಡಿಎಂಕೆ ಎಐಎಡಿಎಂಕೆ ಕಳೆದ 4-5 ದಶಕಗಳು ಅನ್ನೋದಕ್ಕಿಂತ ಸುಮಾರು 7-8 ದಶಕಗಳಿಂದ ಇವರಿಬ್ಬರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಅಲ್ಲಿನ ಜನರು ಇದುವರೆಗೂ ಅಧಿಕಾರವನ್ನ ಆಗಲಿ ಕ್ಲಿಯರ್ ಮ್ಯಾಂಡೇಟ್ ಅನ್ನ ಕೊಟ್ಟಿರಲಿಲ್ಲ. 2 ದ್ರವಿಡಿಯನ್ ಐಡಿಯಾಲಜಿಯನ್ನ ಫಾಲೋ ಮಾಡುವಂತ ಪಕ್ಷಗಳನ್ನ ಹೊರತುಪಡಿಸಿ 3ನೇ ಪಕ್ಷ ದ್ರವಿಡಿಯನ್ ಕಲ್ಚರ್ದೇ ಬೇಕಾಗಿತ್ತು. ಆ ಕಾರಣದಿಂದಾಗಿ ಟಿವಿಕೆಗೆ ಸ್ಪಷ್ಟ ಬಹುಮತವನ್ನ ನೀಡಿದ್ದಾರೆ. 108 ಸೀಟ್ಗಳು ಹೌದು ಲೆಕ್ಕಾಚಾರ, ಆದ್ರೆ ಇನ್ನ 10 ಸೀಟ್ಗಳು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕು. ಈ 10 ಸೀಟ್ಗಳು ಈ ಸದ್ಯದ ಮಟ್ಟಿಗೆ ವಿಜಯ್ ಪಕ್ಷದ ಪಾಲಿಗೆ ಬಿಸಿ ತುಪ್ಪ ಆಗಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಎಂಟರ್ ಆಗಿರುವಂತದ್ದು. ಪ್ರಾದೇಶಿಕ ಪಕ್ಷಗಳು ಇನ್ನೂ 6 ಸೀಟ್ ಬಂತು ಅಂದ್ರೂ ಕೂಡ 2 ಸೀಟ್ ಅನ್ನ ಕೊಟ್ಟಂತ ಪಕ್ಷ 1 ಮಿನಿಸ್ಟರ್ಶಿಪ್ ಅನ್ನ ಕೇಳಬಹುದು, ಕಾಂಗ್ರೆಸ್ನಿಂದ 2 ಮಿನಿಸ್ಟರ್ಶಿಪ್ ಅನ್ನ ಕೇಳಬಹುದು. ಅಲ್ಲಿಗೆ ಪ್ರಾದೇಶಿಕ ಪಕ್ಷಗಳಿಗೆ 2, 4, 6 ಸೀಟ್ಗಳನ್ನ ಕೊಟ್ಟಾಗ 3 ಮಿನಿಸ್ಟರ್ ಪೋಸ್ಟ್ ಅಲ್ಲಿಗೆ ಹೋಯ್ತು ಅಂದ್ರೂ ಕೂಡ 5 ಸೀಟ್ಗಳನ್ನ ಕೊಟ್ಟಂತ ಕಾಂಗ್ರೆಸ್ಗೆ 2 ಮಿನಿಸ್ಟರ್ಶಿಪ್ ಹೋಯ್ತು ಅಂದ್ರೂ ಕೂಡ 5 ಮಿನಿಸ್ಟರ್ ಪೋಸ್ಟ್ ಗಳನ್ನ ಪರೋಕ್ಷವಾಗಿ ಯಾರು ಬೆಂಬಲ ಸೂಚಿಸಿದ್ದಾರೆ ಅವರಿಗೆ ಕೊಡಬೇಕಾಗುತ್ತೆ. ಇದೇ ಕಾರಣದಿಂದಾಗಿ ಏನಾದ್ರೂ 108 ಜನರ ಪೈಕಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನದ ಕೊರತೆ ಆಗಬಹುದು ಅಂತಲೋ ಅಥವಾ ನನ್ನನ್ನ ನಂಬಿಕೊಂಡು ಬಂದಿದ್ದಾರೆ ಆದ್ರೆ ಈ ಉಳಿದ ಪಕ್ಷಗಳನ್ನ ನಂಬಿಕೊಂಡು ಬಂದಿಲ್ಲ, ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರು, ನನ್ನ ಬೆಂಬಲಿಗರು, ನನ್ನ ಶಾಸಕರು ಏನ್ ಹೇಳ್ತಾರೆ ಅನ್ನೊಂದು ಲೆಕ್ಕಾಚಾರ ಕೂಡ ವಿಜಯ್ಗೆ ಇರಬಹುದಾಗಿರುವಂತದ್ದು. ಇಡೀ ರಾಜ್ಯದ ಜನರು ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದು ವಿಜಯ್ಗೆ ಈ ಬಾರಿ ನೀವು ಸಿಎಂ ಆಗಬೇಕು ಅಂತ. ಆ 10 ನಂಬರ್ ಬರೋದ್ರಲ್ಲಿ ವಿಫಲರಾಗಿರೋದ್ರಿಂದ ಬೇರೆಯವರ ಪಕ್ಷದ ಸಿದ್ಧಾಂತಗಳನ್ನು ಕೂಡ ನಾವು ಈ ಸರ್ಕಾರದಲ್ಲಿ ಪಾಲಿಸಬೇಕಾ ಅನ್ನೊಂದು ಲೆಕ್ಕಾಚಾರ ಕೂಡ ಈಗ ವಿಜಯರವರಿಗೆ ಎದುರಾಗಿರಬಹುದು. ಈ ಕಾರಣದಿಂದಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ನಿರ್ಧಾರವನ್ನ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ವಿಜಯ್ಗೆ ಇರುವಂತದ್ದು. ಯಾಕಂದ್ರೆ ಈ ಬಾರಿ ಬಂದಿರುವಂತಹ ಮೆಜಾರಿಟಿಯನ್ನ ನೋಡಿದಾಗ ಕಳೆದ ಅನೇಕ ದಶಕಗಳನ್ನ ಕಂಪೇರ್ ಮಾಡಿದಾಗ ಇದೊಂದು ಕ್ಲೀನ್ ಸ್ವೀಪ್ ಆಗಿ ಟಿವಿಕೆಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಅಲೆಯನ್ನ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ ಅಂದ್ರೆ ಈ ಪ್ರತಿಯೊಂದು ಹೆಜ್ಜೆಯನ್ನ ನಾಜೂಕಾಗಿ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಟಿವಿಕೆ ಮುಂದೆ ಇರೋದ್ರಿಂದ ಯಾರ ಜೊತೆ ಕೈ ಜೋಡಿಸ್ತಾರೆ, ಯಾವ ಪೊಸಿಷನ್ ಅನ್ನ ಕೊಡ್ತಾರೆ, ಟಿವಿಕೆ ಐಡಿಯಾಲಜಿಗೆ ಬೇರೆ ಪಕ್ಷಗಳು ಹೊಂದುತ್ತೆ ಅನ್ನೋದಾದ್ರೆ ಅವ್ರನ್ನ ಹತ್ರ ಬಿಟ್ಕೊಳ್ತಾರೆ. ಇಲ್ಲವಾದ್ರೆ ಅಧಿಕಾರದೇ ಆಸೆ ಇದೆ, ಅಧಿಕಾರವನ್ನ ಸ್ಥಾಪನೆ ಮಾಡಲೇಬೇಕು ಅನ್ನುವಂತ ಸಂದರ್ಭದಲ್ಲಿ ಅವರ ಸಿದ್ಧಾಂತಗಳನ್ನು ಕೂಡ ಒಪ್ಕೊಳ್ತಾರ. ಈ ವಿಚಾರವಾಗಿ ಮಾತುಕತೆ ನಡೀತಾ ಇರೋದ್ರಿಂದ ಇನ್ನೊಂದೆರಡು ದಿನಗಳ ಸಮಯಾವಕಾಶವನ್ನ ಏನಾದ್ರೂ ಕೇಳೋದಕ್ಕೆ ರಾಜ್ಯಪಾಲರ ಬಳಿ ವಿಜಯ್ ಹೋಗಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಮತ್ತೊಂದು ಕಡೆ ಎಐಎಡಿಎಂಕೆ ಕೂಡ ಕ್ಲಿಯರ್ ಮ್ಯಾಂಡೇಟ್ ಟಿವಿಕೆಗೆ ಬಂದಿರೋದ್ರಿಂದ ಈ ಬಾರಿ ನೀವು ಕೂಡ ಅತ್ಯಂತ ಜಾಗರೂಕತೆಯಿಂದ ಸರ್ಕಾರವನ್ನ ರಚಿಸೋದಕ್ಕೆ ಗೈಡೆನ್ಸ್ ಕೊಡಿ ಅಂತ ರಾಜ್ಯಪಾಲರನ್ನ ಮನವಿ ಮಾಡೋದಕ್ಕೂ ಕೂಡ ಬಂದಿರಬಹುದು. ಇಲ್ಲಿ ರಾಜಕೀಯವಾಗಿರೋದ್ರಿಂದ ಎರಡೂ ರೀತಿಯ ಸಾಧ್ಯತೆಗಳನ್ನ ನಾವು ಗಮನಿಸಬೇಕಾಗುತ್ತೆ. ಆದ್ರೆ ಕೈನಲ್ಲಿ ಪತ್ರ ಬರುವವರೆಗೂ, ಆ 118 ಶಾಸಕರ ಬೆಂಬಲ ಬರುವವರೆಗೂ, ಆ ದಾಖಲುಗಳು ರಾಜ್ಯಪಾಲರ ಕಚೇರಿಗೆ ತಲುಪುವವರೆಗೂ ಇಲ್ಲಿ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ನಂಬಿಕೆಯಾಗಿ ಮಾತ್ರ ಉಳಿಯುತ್ತೆ. ಯಾವಾಗ ದಾಖಲಾತಿಗಳು ಸಹಿ ಬೀಳುತ್ತೆ, ಪತ್ರಗಳ ಮೇಲೆ ಸಹಿ ಬೀಳುತ್ತೆ, ಯಾವಾಗ ಬೆಂಬಲ ಪತ್ರವನ್ನು ಅಧಿಕೃತವಾಗಿ ಹಸ್ತಾಂತರ ಮಾಡ್ತಾರೆ, ಅಧಿಕೃತವಾಗಿ ಹಸ್ತಾಂತರ ಮಾಡೋ ಪತ್ರವನ್ನ ಟಿವಿಕೆ ಯಾವಾಗ ಒಪ್ಪುತ್ತೆ ಆವಾಗ ಮಾತ್ರ ಸರ್ಕಾರ ರಚನೆ ಆಗುವಂತ ನಿರೀಕ್ಷೆ ಇಟ್ಕೊಳ್ಬಹುದು. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.